ಮೊದಲಿಗೆ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾಡಿರೋಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಎಸ್ಪೆಷಲಿ ನಂದು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಒಂದು ಜನರಲ್ ಆಗಿ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕತೆ ಕಟ್ಕೊಂಡು ಹೋಗಿರೋದಕ್ಕೆ ಫುಲ್ಫಿಲ್ ಮಾಡಿರೋಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡೋದಕ್ಕೆ ಇವತ್ತೊಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆಲಿ ಇದ್ದಿದ್ದಕ್ಕೆ ನನಗೆ ಡೈರೆಕ್ಷನ್ದಲ್ಲಿ ಏನೋ ತೊಂದರೆ ಆಗಿಲ್ಲ. ಈಗ ಏನ್ ಟೀಸರ್ ನೋಡಿದ್ರಿ, ಈಗ ನೆಕ್ಸ್ಟ್ ಒಂದು ಅನದರ್ ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ಆಗಿ ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲಾನಿಂಗ್ ಎಲ್ಲ ಇದೆ. ಬೇರೆ ಏನಾದರೂ ಕೇಳ್ಬೋದು ಸರ್? ಹೌದು ಸರ್, ಮೊದಲನೇ ಡೈರೆಕ್ಷನ್ ಸರ್. ಇದರಲ್ಲಿ ಡೈರೆಕ್ಷನ್ ಅಂತ ಏನು ಎಲ್ಲೂ ಅನಿಸಿಲ್ಲ ನಮ್ಗೆ ಗೊತ್ತಿರೋಂಗೆ. ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಒಟ್ಟಿಗೆ ಜೊತೆಲಿ ಇದ್ದು ನಾವು ಆಕ್ಟ್ ಮಾಡ್ತಾ ಇದ್ವಿ, ಅವರು ಆಕ್ಟ್ ಮಾಡ್ತಾ ಇದ್ರು. ಅಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾ ಇದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟರ್ ಎಲ್ಲ ಒಂದು ಲೊಕೇಶನ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡೋದಂತ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ ಆಗಿ ಎಂಜಾಯ್ ಮಾಡೋದು ಅಂತ ಅನಿಸ್ತಾ ಇದೆ ಸರ್. ನಮ್ಮ ಬಾಯ್ಸೆ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದ್ರಲ್ಲಿ ಆದ್ರೆ ಏನಾಗುತ್ತೆ, ಆಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ ಇದೆ, ಕಾಂಪ್ರಮೈಸ್ ಆಗಿಲ್ಲರೂ ಇದೆ. ಅದೇ ಒಂದು ಸಿನಿಮಾ ಒಂದು ತೊಗೊಳೋದು ಸರ್. ಆರಾರು ಸಿನಿಮಾದಲ್ಲಿ ಒಂದು ಸಣ್ಣ ಒಂದು ತಪ್ಪು ನಡೆಯುತ್ತೆ, ನೀನು ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕ್ ಆಗಿ ಒಂದು ಕೋಪನ ಬುದ್ಧಿಗೆ ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಹಾರರ್ ಎಲಿಮೆಂಟ್ ಅಲ್ಲಿ ಸಿಗಾಕೊಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ಮಡಿಕೇರಿ ಮತ್ತೆ ಬ್ಯಾಂಗ್ಳೂರು ಆಲ್ಮೋಸ್ಟ್ ಆಗಿದೆ ಸರ್. ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ಸರ್. ತುಂಬಾ ರಿಸ್ಕ್ ಪ್ಲೇಸ್ಗಳಲ್ಲಿ, ತುಂಬಾ ಹೊಳೆ, ಒಂದು ಫಾಲ್ಸು ಅಂತ ಜಾಗದಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ಆಮೇಲೆ ಎಲ್ಲದಕ್ಕೂ ಸರ್ ಪ್ರಮೋದ್ ಅವರು ಸೂಪರ್ ಸಪೋರ್ಟ್ ಮಾಡಿದ್ರು. ಪ್ಲಸ್ ಅವ್ರ ಜೊತೆಲಿ ಇದ್ದ ಟೆಕ್ನಿಷಿಯನ್ಸ್ಗಳು ನಮಗೆ ಭಯ ಆಗ್ತಿತ್ತು. ಒಂದ್ಸಲ ರಾಕ್ಲೈನ್ ಸ್ಟುಡಿಯೋದಲ್ಲಿ ಎಲ್ಲ ಫೈರಿಂಗ್ ಇತ್ತು, ಬೆಂಕಿ ಹಚ್ಬೇಕಾಗಿತ್ತು. ಅದು ಆಲ್ಮೋಸ್ಟ್ 8 ತನಕ ಬೇರೆ ಹೊರಟೋಗಿತ್ತು. ನಮಗೆ ತುಂಬಾ ಗಾಬರಿ. ಪ್ಲಸ್ ಆರ್ಟಿಸ್ಟ್ ಕಾರ್ಡ್ನೂ ನಿಲ್ಸ್ಕೊಂಡ್ಬಿಟ್ಟಿದೀವಿ, ಎಲ್ಲರೂ ಇದ್ದಾರೆ, ಫುಲ್ ಕ್ಲೋಸ್ ಆಗಿತ್ತು. ಬಟ್ ಸ್ವಲ್ಪ ನರ್ವಸ್, ಭಯ ಎಲ್ಲ ಇತ್ತು. ಬಟ್ ಆದ್ರೂ ಎಲ್ಲ ಧೈರ್ಯದ ಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಧೈರ್ಯ ಕೊಟ್ಟರು. ಕೆಲವೊಂದು ಡೀಪ್ ಪಾಯಿಂಟ್ ಆಲ್ಮೋಸ್ಟ್ ಬಿದ್ದರೆ ಒಂದು 4000 ಅಡಿ ಡೀಪ್ ಇತ್ತು. ಅಲ್ಲಿ ನಮ್ಮ ಆರ್ಟಿಸ್ಟ್ ಸಿದ್ದೂರು ಬೀಳ್ಬೇಕಾಗಿತ್ತು. ಅಂದ್ರೆ ಎಲ್ಲ ತುಂಬಾ ತರ ರಿಸ್ಕ್ಗಳು ತಗೊಂಡಿದ್ದೀವಿ. ಅದಕ್ಕೆಲ್ಲ ತರದ್ದು ಆರ್ಟಿಸ್ಟ್ ಇಂದ ಮತ್ತೆ ಟೆಕ್ನಿಷಿಯನ್ಸ್ ಇಂದ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ ಸರ್. 2 ಸಾಂಗ್ ಇದೆ ಸರ್, ಒಂದು ಬಿಟ್ ಸಾಂಗ್ ಇದೆ ಸರ್, ಒಂದು ಟೈಟಲ್ ಟ್ರ್ಯಾಕ್, ಇನ್ನೂ ಒಂದು ಐಟಮ್ ಸಾಂಗ್, ಇನ್ನೊಂದು ಟಿ ಅಲ್ಲಿ ಒಂದು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋದು ಒಂದು 1.5 minute ಸಾಂಗ್ ಬರುತ್ತೆ ಸರ್. ಎಸ್ ಸರ್. ನಿಜವಾಗ್ಲು ಸರ್. ಆಕ್ಚುಲಿ ಇದೇನಂತಂದ್ರೆ ಈ ಸ್ಟೋರಿ ಬಂದು ನಾವು ನಮ್ಮ ಫ್ರೆಂಡ್ಸ್ಗಳು ನಡೆದಿರೋಂಥ ರಿಯಲ್ ಇನ್ಸಿಡೆಂಟ್ಸು, ನಮ್ಮ ಸ್ಟೋರಿ ಏನು ನಾವು ರಿಯಲ್ ಆಗಿ ಒಂದಷ್ಟು ಟ್ರಿಪ್ಗಳು ಮಾಡ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಆ ಬೇಸ್ ಮೇಲೆನೆ ಅದ್ರ ಮೇಲೆ ಒಂದು ಲೈಕ್ ಮಾಡ್ಕೊಂಡು ಸ್ವಲ್ಪ ಕಮರ್ಷಿಯಲ್ ಟೆಸ್ಟ್ ಮಾಡಿದ್ವಿ ಸರ್. ಆ ಥರ ಇಲ್ಲ ಸರ್, ನಮ್ ಬೇರೆ ಥರ ಬರುತ್ತೆ ಸತ್ಯವಲ್ಲ ಸರ್. ಅಂದ್ರೆ ಹಾರಲ್ಲಿ ಸಿಗಾಕೊಂಡಿರುವ ಇನ್ಸಿಡೆಂಟ್ಗಳಾಗಿದೆ. ಬಟ್ ಒಂದು ಕಾಡಲ್ಲಿ ಒಂದ್ಸಲ ಇದೇ ತರ ಆಗುತ್ತೆ ನಮ್ಗೆ. ಎಲ್ಲ ಒಂದು ಮಾರ್ಕಿಂಗ್ ಹಾಕೊಂಡು ಹೋಗಿರ್ತೀವಿ, ಬಟ್ ಲೇಟ್ ನೈಟ್ ಆಗೋದಾಗ ಕತ್ಲಲ್ಲಿ ಗೊತ್ತಾಗದೆ ಆಮೇಲೆ ಸೌಂಡ್ಸ್ಗಳು
ಇದಕ್ಕೆಲ್ಲ ಸ್ವಲ್ಪ ದಿಕ್ಕಾಪಲ ಬಂದಿದೆ. ಸೊ ಹಂಗಾಗಿ ಅಲ್ಲಿ ದೀಕ್ಷೆ ಬರೋದು ಒಂದು ಕಷ್ಟಕರವಾದ ವಿಚಾರ ಆಗಿತ್ತು ನಮಗೆ. ಬಟ್ ಏನೇನೋ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನೇನೋ ಮಾಡಿ ಬಂದ್ವಿ. ಸೊ ಎಲಿಮೆಂಟ್ಸ್ಗಳು ಇಲ್ಲಿ ಸಿಗುತ್ತೆ ಸರ್ ನೋಡೋದಕ್ಕೆ. ಸರ್ ಒಂದು 2 years ಬ್ಯಾಕ್ ಸರ್, 2 years ಬ್ಯಾಕ್. ಆಗ್ತಾ ಇಲ್ಲ, ಬೇಕೇ ಬೇಕು ಸರ್ ಕ್ಯಾಪ್ಷನ್. ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಬೇಕು ಬೇಕು ಅನ್ನೋ ಒಂದು ಇದಿರುತ್ತೆ ಸರ್. ಒಂದು ತುಟಿತನ ಅಥವಾ ಏನೋ ಒಂದು ಹೇಳ್ತಾರೆ. ಈಗ ಕುಡಿತಾ ಇರೋರ್ಗೆ ಇನ್ನೂ ಬೇಕು ಬೇಕು ಅಂತ ಅನ್ಸಿರುತ್ತೆ. ದುಡ್ಡು ಇಲ್ಲದೆ ಇರೋರ್ಗೆ ಇನ್ನೂ ದುಡ್ಡು ಬೇಕು 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 ಅನ್ಸಿರುತ್ತೆ. ಅಕಸ್ಮಾತ್ ಪೊಲೀಸ್ ಸಿಗಾಕೊಳ್ತಾರೆ, ಅದು ಇನ್ನೂ ಮಾಡ್ತಾನೆ ಇರ್ತಾರೆ. ಸೊ ಯಾರ್ಯಾರಿಗೆ ಏನೇನ್ ಬೇಕು ಅನ್ಸುತ್ತೆ, ಇನ್ನೂ ಆಗ್ತಾ ಇಲ್ಲ, ಬೇಕೇ ಬೇಕು, ಆಗ್ತಾ ಇಲ್ಲ, ಬೇಕೇ ಬೇಕು ಅನ್ನೋದು, ಸಾಲ್ತಾ ಇಲ್ಲ, ಬೇಕೇ ಬೇಕು ಅನ್ನೋದು ಎರಡು ಒಂದೇ ಮೀನಿಂಗ್ ಬರುತ್ತಲ್ಲ ಸರ್. ಕಾಂಪ್ರಮೈಸ್ ಮಾಡಕ್ ಆಗ್ತಾ ಇಲ್ಲ ಅಂತಲ್ಲ, ಮಾಡ್ಬೋದು, ಬಟ್ ಮಾಡ್ಕೊಂಡಿಲ್ವಲ್ಲ. ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಒಂದು ಹುಡುಗಿ ಅನ್ನೋದಕ್ಕಿಂತ ಇಡೀ ಪಿಕ್ಚರ್ ನಲ್ಲಿ ಅವ್ರದೇ ಮೇಜರ್ ಒಂದು ಟರ್ನಿಂಗ್ಸ್ ಅಂಡ್ ಟ್ವಿಸ್ಟರ್ಸ್ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ, ಇವತ್ತರೆಗೂ ಅವ್ರಿಗೆ ಏನಂತಾನೂ ಗೊತ್ತಿಲ್ಲ ಸ್ಟೋರಿ. ನಾವೇನಂತ ಹೇಳಿಲ್ಲ, ಈ ತರ ಮಾಡಿ ಅಂತ ಮಾಡಿಸ್ಕೊಂಡಿದ್ದೀವಿ. ಬಟ್ ಇಡೀ ಪಿಕ್ಚರ್ ನ ಕರ್ಕೊಂಡು ಹೋಗೋದೇ ಅವರು. ಸೆನ್ಸರ್ ಅಪ್ಲೈ ಮಾಡಿದ್ವಿ ಸರ್, ಮೇ ಬಿ 1 or 3-4 days ಸರ್. ಅಂತ ವಲ್ಗರಿಟಿ ಏನಿಲ್ಲ ಸರ್, ಆಮೇಲೆ ಅಂತ ಬ್ಲಡ್ ಶೇಡ್ಸ್ ಏನಿಲ್ಲ. ಸೊ ನನ್ನ ಪ್ರಕಾರ US ಸಿಗ್ಬೋದು ಸರ್, ಅಲ್ಲ ಸಿಗ್ಬೋದು ಅಂತ. ಸರ್ ಇವಾಗ ಕೋಟೆ ದುರಂತ ಪಿಕ್ಚರ್ ಹೊಡ್ಬಿಡ್ತು, ಎಲ್ಲ ಪಿಕ್ಚರ್ಗಳು ಏನೇ ಓಡ್ತಾ ಇದೆ ಇವಾಗ. ಎಸ್ ಸರ್. ಅಲ್ಲ ಅದು ಅಷ್ಟೇ ಮಿತಿ ತುಂಬಾ ಏನೋ ಅವ್ರಿಗೇನೋ ಅನಿಸ್ತು ಅಂತಂದ್ರೆ ಐದಾರು ಆಪ್ಷನ್ ಇರುತ್ತಲ್ಲ ಸರ್, ಮ್ಯೂಟ್ ಮಾಡೋದು ಇಲ್ಲ ಆ ತರ ಮಾಡೋದೇ ನಾವು ಮಾಡಿ ಸರ್. ಸರ್ ಇದ್ರಲ್ಲಿ ಏನಂತ ಸರ್, ನನ್ಗೆ ಒಂದ್ ಮಾಡ್ಬೇಕು ಅಂತ ಅನ್ಸ್ಕೊಂಡಾಗ ನಾವು ಸಿನಿಮಾ ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆಲಿ ಒಂದು ಆಡಿಷನ್ ಮಾಡಿದ್ವಿ. ಒಂದು ಆಲ್ಮೋಸ್ಟ್ 150 ಪೀಪಲ್ಸ್ ಆಡಿಷನ್ ಮಾಡಿದ್ವಿ. ಅದರಲ್ಲೂ ಸುಮಾರು ಜನ ಸೆಲೆಕ್ಟ್ ಆಗಿದ್ರು. ಅದರ ನಂತರ ನಾವು ಒಂದ್ಸಲ ಯೋಚನೆ ಮಾಡಿದಾಗ ಈ ತರ ನಮ್ಮ ಈ ಗೊತ್ತಿರುವಂತ ನೋನ್ ಆರ್ಟಿಸ್ಟ್ಗಳು ಎಲ್ಲ ಕಾಮಿಡಿ ಕಿಲಡಿಶು, ಆಮೇಲೆ ಯೂಟ್ಯೂಬರ್ಸು, ರೀಲ್ಸು ಇದನ್ನ ಹಾಕೊಂಡು ಹ್ಯಾಕ್ ಮಾಡ್ಬೋದು ಅಂತ ಒಂದ್ಸರಿ ಡಿಸ್ಕಷನ್ ಆಯ್ತು. ಅದ್ ತಕ್ಕನಂಗೆ ಒಂದ್ಸರಿ ನಮ್ಮ ಗೊತ್ತಿರೋ ಗ್ರೂಪ್ ಕಡೆನ ಕೇಳಿದಾಗ ಅವರು ಇಮಿಡಿಯೇಟ್ ಒಪ್ಕೊಂಡ್ಬಿಟ್ಟು ಸ್ಟೋರಿ ಕೇಳಿದ್ರು, ಎಲ್ಲ ಇಷ್ಟ ಆಯ್ತು. ಆಮೇಲೆ ನಮ್ಮ ಕ್ರೂ ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ಅವರು ಖುಷಿಯಾಗಿ ಮಾಡಿದ್ರು. ಇದ್ರಲ್ಲಿ ನಾನು ಒಂದು ರಿಸ್ಟ್ರಿಕ್ಷನ್ ಮಾಡಿಲ್ಲ ಅವ್ರಿಗೆ, ಇದೇ ತರ ಡೈಲಾಗ್ ಬೇಕು, ಈ ತರನೇ ಪೆನ್ಷನ್ ಬೇಕು ಅಂತ. ಅವ್ರವರೇ ಪೂರ್ತಿ ಡಿಸ್ಕಷನ್ ಮಾಡ್ಕೊಂಡು ಅವ್ರ ಆಕ್ಟಿಂಗ್ ಬರ್ತಾ ಇದೆ ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ. ಇದು ನಾವು ಜೊತೆ 2 ಸಿನಿಮಾ ಮಾಡಿದ್ರು. ನಮಗೆ ಸೋಲು ಗೆಲುವು ಅನ್ನೋದು ನಮ್ಗೆ ಮುಖ್ಯ ಅಲ್ಲ, ನಮ್ಗೆ ಸ್ನೇಹ ಅನ್ನೋದು ನಮ್ಗೆ ಮುಖ್ಯ. ಅವತ್ತಿಂದ ಸುಮಾರು 20 ವರ್ಷದಿಂದ ನಮ್ಮ ಸ್ನೇಹ ಹಂಗೆ ಇದೆ. ಹಂಗಾಗಿ ನಾನು ಸುಮಾರು ಜಸ್ಟ್ ಮದುವೆ ಟೈಮಿಂದ ನಾನು ಡೈರೆಕ್ಷನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ಈ ಸಿನಿಮಾ ನಾನು ಮಾಡ್ಬೇಕು ಅಂದಾಗ ನಾನು ಜೊತೆಲಿ ಇರ್ತೀನಿ, ಮಾಡ್ತೀನಿ, ನಾನು ನಿಮ್ ಜೊತೆಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿಮ್ ಜೊತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೆಲಿ ನಿಂತ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಸಿದ್ವಿ. ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಆಲ್ರೆಡಿ ನಿರ್ದೇಶಕರು ಹೇಳಿದ್ದಾರೆ. ಇನ್ನು ನಾವ್ ಹೇಳೋದು ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಓಕೆ, ಕೋಲಾರ್ ಸೀನು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ತಮಗೂ ಕೂಡ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸ್ ಅಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರ್. ಆಮೇಲೆ ನಾನು ಫಸ್ಟ್ ಸಾಂಗ್ ಸ್ಟಾರ್ಟ್ ಮಾಡಿದ್ರು ಸ್ಟೋರಿ ಡಿಸ್ಕಷನ್ ಇಂತ ಮುಂಚೆ. ಅಂಡ್ ಈ ಹಾಡು ಏನ್ ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಟು ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು, ಸಾಂಗ್ ಮಾಡೋ ಮುಂಚೆಯಿಂದ 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ತರ ಬೇಕು, ಈ ಹಾಡು ಈ ತರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಈ ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನನ್ನ ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡ್ಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದ್ಬಿಟ್ರೆ ಒಂದ್ ಒಳ್ಳೆ ಹಿಟ್ ಕೊಡ್ಬೋದು ಅಂತ. ಸಾರ್ ಏನ್ ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತೀವಿ.
ಮಾಡ್ತಾನೆ ಇತ್ತು, ಇವಾಗ ಇದು ಜನರ ಕಡೆ ಬರೋ ತರ ಇದೆ. ಅಂಡ್ ಆರ್ಟಿಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ ಸೀನು ಸರ್ ಫಸ್ಟ್ ಡೇ ಇಂದ ನಮ್ಗೆ ಅಂದ್ರೆ ಆ ಇನ್ಸ್ಪಿರೇಷನ್ ಹಾಡಲ್ಲಿ ಇನ್ನೊಂದು ಹಾಡು ತುಂಬಾ ಚೆನ್ನಾಗಿದೆ, ನಮ್ಮ ಐಟಮ್ ಸಾಂಗ್ ಇದೆ, ದಟ್ಸ್ ರಿಯಲಿ ವೆರಿ ನೈಸ್. 2 ಹಾಡು ಚೆನ್ನಾಗಿ ಬರೋದಕ್ಕೆ ಆ ಡಿಸ್ಕಷನ್, ಗ್ರೂಪ್ ಡಿಸ್ಕಷನ್ ಪ್ರತಿ ಹಂತದಲ್ಲೂ ನಾವು ಇದು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ದ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಮೇಕಿಂಗ್ ಮೇಡಮ್ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಇನ್ನೊಂದು ಹಾಡು ಆಂಟೋನಿ ದಾಸ್ ಅವರು ಹಾಡಿದ್ದಾರೆ ಮೇಲ್ ವರ್ಷನ್, ಫೀಮೇಲ್ ವರ್ಷನ್ ಬಂದು ಐಶ್ವರ್ಯ ರಂಗರಾಜನ್ ಅಂತ ಹಾಡಿದ್ದಾರೆ. ಆ ಹಾಡು ಇಷ್ಟು ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅದೊಂದು ಐಟಮ್ ಹಾಡು ನಮ್ಮ ಲೀಡ್ ನಮ್ಮ ಏನು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೊ. ಈ ರೆಕಾರ್ಡಿಂಗ್ ಬಂದು ತ್ಯಾಗರಾಜ್ ಅಂತ press meet people, thank you so much for being here. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ ಕೆಲಸ ಏನಿದೆ, ನಮ್ ಪಾತ್ರ ಏನಿದೆ ಅದನ್ನ ನಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದೀವಿ. ಮೇನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು, ಯಾಕಂದ್ರೆ ಈಸ್ ಬೀಯಿಂಗ್ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡ್ಬೇಕು, ಒಂದ್ ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು, ಒಂದ್ ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡ್ಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರ್ ಮತ್ತೆ ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಟೆಕ್ನಿಷಿಯನ್ಸ್ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ ಸಿನಿಮಾ ಜುಲೈ 10 ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ ಸಿನಿಮಾ ಮೂಲಕ, ನಾವು ನಮ್ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ಸಿನಿಮಾ ನೋಡಿ, ಎಲ್ಲಾರು ಟೀಸರ್ಸ್, ಟ್ರೈಲರ್ ಮತ್ತೆ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳಕ್ಕೂ ಮೊದಲು ನಾನು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮರಾ ಮುಂದೆ ತುಂಬಾ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡಕ್ ಆಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾಕಂದ್ರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಾವು ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀ ಆಗಿ ಆಕ್ಟಿಂಗ್ ಮಾಡ್ತೀವಿ. ಅವ್ರೊಂಥರ ನಮ್ನ ಹಿಡಿದಿಟ್ಕೊಂಡ್ರೆ ನಮ್ಗೆ ಆಕ್ಟಿಂಗ್ ಅಲ್ಲಿ ಯಾವುದೇ ಒಂದು ಹಾವ ಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದನ್ನ ಮಾಡಕ್ಕೆ ಒಂಥರ ಆ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮ್ಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿಲ್ಲ, ನಾವೊಂಥರ ಟ್ರಿಪ್ ತರ ಹೋಗಿದ್ವಿ, ಟ್ರಿಪ್ ತರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ ಟ್ರೇಲರ್ ಕೂಡ, ಇದು ಟೀಸರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ರಿಚ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಎಣ್ಣೆ ಹೊಡೆಯೋದಿದೆ, ಅಂದ್ರೆ ಪೂರ ಇಲ್ಲ, ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಣ್ಣೆ ಹೊಡೆಯೋದಿದೆ. ಆ ಫಸ್ಟ್ ಸರ್ ಫೋನ್ ಮಾಡಿದಾಗ ಅದನ್ನೇ ಹೇಳಿದ್ರು, ಗಜ ನಿಮ್ದು ಎಣ್ಣೆ ಹೊಡೆಯೋದು ಯಾವ್ದೋ ಒಂದು ಡ್ಯಾನ್ಸ್ ನೋಡಿದ್ದೆ ನಾನು, ಅದು ಬೇಕು ಇದ್ರಲ್ಲಿ ಅಂತ ಅವ್ರು ಫಸ್ಟ್ ಹೇಳಿದ್ದೆ ಆ ಮಾತವರು. ಹಾಗಂತ ಇಲ್ಲಿ ಎಲ್ಲ ಎಣ್ಣೆ ಹೊಡೆಯೋ ಸೀನೆ ಇಲ್ಲ, ಬೇರೆ ಬೇರೆ ರೀತಿ ಇದೆ. ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಎಣ್ಣೆ ಹೊಡ್ಸಿದ್ದಾರೆ. ಅಂದ್ರೆ ನನಗೊಬ್ಬನಿಗೆಲ್ಲ ಎಲ್ರಿಗೂ ಅಲ್ಲಲ್ಲಿ 30 ಆಗ್ಬೋದು, 19 ಆಗಿದೆ. ಕೆಲವು ಕಡೆ ಕ್ವಾರ್ಟರ್ ಅಲ್ಲಿ ಏನೇನು ಘಟನೆಗಳು ನಡೆದಿದ್ದಾವೆ. ಅಂದ್ರೆ ಸಿನಿಮಾದ ಒಳಗಡೆ ಕೊನೆಗೆ ಪಾರ್ಟಿ ಕೂಡ ನಿಜವಾಗಿ ಮಾಡಿಸಿದ್ದಾರೆ, ಅದು ಖುಷಿ ಇದೆ ಸಿನಿಮಾ ಮುಗಿದಾದ್ಮೇಲೆ. ಜೊತೆಗೆ ನಮ್ಮ ಹರೀಶ್ ಸರ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಕ್ಕೆ ಹರೀಶ್ ಸರ್ ಡೈರೆಕ್ಟ್ ಒಂದು ಆಫೀಸ್ ಕರೆದ್ರು, ಅಲ್ಲೇ ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಕತೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನ್ ಆಗಿ ಹೇಳಿದ್ರೆ ಅದನ್ನು ತೊಡೆ ಮಾಡ್ರೋ ಸೂಪರ್ ಆಗಿದೆ ಅಂತ ಯಾವಾಗ್ಲೂ ಒಳ್ಳೆ ಜೋಸ್ ಕೊಡ್ತಾ ಇದ್ರು. ಪೇಷನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದ್ ಇನ್ಸಿಡೆಂಟ್ ಆಯ್ತು. ನನ್ಗೆ ಯಾವಾಗ್ಲೂ ಬಟ್ಟೆ ಕ್ರೇಜ್ ಜಾಸ್ತಿ, ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರಾ. ಸೊ ಹರೀಶ್ ಸರ್ ಯಾವ್ದೋ ಒಂದ್ ಜಾಕೆಟ್ ಹಾಕೊಂಡ್ ಬಂದಿದ್ರು, ಅದ್ರದ್ದು ಬೆಲೆ 18,000 ರಿಂದ 20,000. ನನ್ಗೆ ನೋಡ್ಮೇಲೆ ಸುಮ್ನೆ ಇರಕ್ಕಲ್ಲ, ಸರ್ ನಿಮ್ದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟ್ ಅಲ್ಲೇ.
ಸೊ ಅದನ್ನ ನಾನು ವೇದಿಕೆ ಮೇಲೆ ಹೇಳ್ಬೇಕಿತ್ತು, ಸೊ ಅದನ್ನ ಇಲ್ಲಿ ನೆನಪಿಸ್ಕೊಂತಾ ಇದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಿನಿಮಾ ತುಂಬಾ ಯೂತ್ ಗೆ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಸೊ ನೀವು ಎಲ್ಲೇ ಹೋದ್ರು ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟೇ 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ತರ ತರಲೆ ಮಾಡಕ್ ಹೋಗಿ ಒಂದು ಆರ್ ಸಬ್ಜೆಕ್ಟ್ ಆಗಿರೋದಂತ ಯೂತ್ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದಿರ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರ್ ಏನಂದ್ರೆ, ಬರೀ ಟಿ ಜೊತೆಲೆ ಟ್ರಾವೆಲ್ ಮಾಡಿದ್ವಿ, ಯಾವ್ದು ಬ್ಯೂಟಿ ಇರ್ಲಿಲ್ಲ. ಬ್ಯೂಟಿ ಬಂದು ಒಂದ್ 2 ದಿನ, 2 ಡೇಸ್ ಬಂದ್ ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರ್ ಬಿಟ್ರೆ ಇನ್ನೇನಿಲ್ಲ. ಪ್ರೆಸ್ ಮೀಟಿಂಗ್ ಬೇಗ ಬಂದಿದ್ರು ಅವರು, ನೀವು ಲೇಟ್ ಆಗಿ ಬಂದ್ರಿ. ಎಲ್ಲ ಮೇಡಮ್, ಶೂಟಿಂಗ್ ಅಲ್ಲಿ 2 ದಿನ ಆಯ್ತು ಕಾಲ್ ಶೀಟ್. ಹೌದಾ? Okay. ನಮ್ ಸಿದ್ದಣ್ಣನ್ ಮುಖ ನೋಡಿ ನೋಡಿ ಡೈಲಿ ಇದಾಗದಾಯ್ತು. ನಾವು ಡಿಪ್ರೆಷನ್ ಆಗಿದ್ಯಾ? ಡಿಪ್ರೆಷನ್ ಹೋಗ್ಬಿಟ್ಟಿದ್ವಿ. ಬಟ್ ಇನ್ನೊಂದು ಸಬ್ ಟೈಟ್ಲು ಸ್ಟಾರ್ಟಿಂಗ್ ಹೋದಾಗ್ಲೂ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೈಟ್ಲು ಚೆನ್ನಾಗಿದೆ ಸರ್. ಸಬ್ ಟೈಟ್ಲು ಗೆಸ್ ಮಾಡಿ ಅಂದ್ರು. ಕ್ಯಾಪ್ಷನ್ ಆಗ್ತಾ ಇಲ್ಲ, ಬೇಕೇ ಬೇಕು ಅಂದ್ರು. ಯಾವ್ದಾದ್ರು ಟೈಟ್ಲು ತುಂಬಾ ಕ್ರೇಜ್ ಆಗಿದೆ ಅಂತ. ಸೊ ಅಲ್ಲೇ ನಕ್ಕದ್ವಿ. ಸೊ ಸಿನಿಮಾ ಕೂಡ ಹಿಂಗೆ ಓವರ್ ಆಲ್ ತುಂಬಾ ಕೊನೆವರೆಗೂ ನಗ್ತಾನೆ ಇರ್ತಾರೆ. ಒಳ್ಳೆ ಮೆಸೇಜ್ ಕೂಡ ಇದೆ. ಇವತ್ತು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಹರೀಶ್ ಅಣ್ಣ ಅಂತಾನೆ ಹೇಳ್ಬೇಕು, ಹರೀಶ್ ಸರ್ ಹೇಳಂಗೆ ಇಲ್ಲ. ಅವ್ರು ನಮ್ಮನ್ನ ತಮ್ಮಗಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ರು ಹಿಂಗ್ ಮಾಡೋರು. ಏನ್ ಮಾಡ್ಬೇಕಂದ್ರೆ ಅವ್ರು ಕೇಳ್ಬಿಟ್ಟೆ ಮಾಡ್ತಾ ಇದ್ದ. ಏನ್ ಇಂಪ್ರೂವೇಷನ್ ನೋಡ್ರ, ಈ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳೋರು. ನಮ್ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರ ಆಗ್ಬೋದು, ಪ್ರತಿಯೊಬ್ರು ಕೈ ಜೋಡಿಸ್ಕೊಂಡೇ ಬರ್ತಾ ಇದ್ರು. ಪ್ರತಿ ಒಂದ್ ಸೀನ್ ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್, ನಮ್ಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿತೆ ಅಂತ ಹರೀಶ್ ಸರ್ ಹೇಳಿದ್ರೆ ಇದಾಗ್ಲಿ 3 ನಿಮಿಷಕ್ಕೆ ಹೋಗಿರೋದು. ಆತರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಯಾಗಿ ಟ್ರಿಪ್ ಹೋಗ್ದೆ ಅಂದ್ರೆ, ಫ್ರೆಂಡ್ಸ್ ಟ್ರಿಪ್ ಹೋಗ್ತಿದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊ ಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅನ್ನುತ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನ ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರ್ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಸರ್ ಮತ್ತೆ ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ಮಾತಾಡೋ ಅಲ್ಲ, ನಾನು ನನ್ ಮುಖ ನೋಡಿ ಇದಾಗ್ಬಿಟ್ಟೆ ಅಂದಲ್ಲ. ಬಟ್ ಏನಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹೀರೋಯಿನ್ ಕೊಟ್ಟಿದ್ರು. ನಿಜವಾಗ್ಲು ಒಂದ್ 10 ಓವರ್ ಸಿನಿಮಾ ಆಗಿರೋದೇನೋ, 10 ಓವರ್ ಸಿನಿಮಾ ಆಗಿರೋದೇನೋ. ಆ ಕಾಟ ತಾಳಕ್ ಆಗ್ದೇನೆ 1-2 ದಿನ ಬಂದಕ್ಕೆ ತಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಅಷ್ಟು ಕ್ವಾಟ್ಲೆ ಕೊಟ್ಟವನ ನಮ್ಮ ಕಲಾಕರು. ಲೈ ಗೊತ್ತಲ್ಲ ಚಿನ್ನ, ಏಯ್ ಅದಾಗತ್ತೆ ತಡೆಯ ತಡ್ಕಡ. ಆಗ್ತಾ ಇಲ್ಲ, ಬೇಕೇ ಬೇಕು. ಅದ್ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಿದ್ದು ಅವರೇ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ ಆಕ್ಚುಲಿ. ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನರೇಷನ್ ಅಲ್ಲಿ ಗಂಡು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಟೈಟಲ್ ಅಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹರೀಶ್ ಸರ್. ಆಕ್ಚುಲಿ ಈ ಪಾತ್ರ ನಮ್ಗೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದ್ರೆ, ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ ಅಲ್ಲಾಗ್ಲಿ ಮತ್ತೆ ಸಿನಿಮಾಗಳಲ್ಲಾಗ್ಲಿ, ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳು ತುಂಬಾ ಮಾಡಿದೀವಿ. ಆದ್ರೆ ಈ ಸಿನಿಮಾದಲ್ಲಿ ಸೊ ಸೀತಾರಾಮ್ ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ಅಂತ ತುಂಬಿದ್ರಿ. ಅಂದ್ರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಹಾರರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದ್ರೆ, ನಾವು 10 ರೂಪಾಯಿ ಆಕ್ಟಿಂಗ್ ಮಾಡೋದು 100 ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆಕ್ಟಿಂಗ್ ಸಾಕು ಅಷ್ಟೇ ಮಾಡೋಂತ ಅವ್ರು ಕಡಿಮೆ ಮಾಡ್ತಾ ಇದ್ರು. ಅಂದ್ರೆ ಎಲ್ರು ಅಂದ್ರೆ ಈಗ ನಾವು ಇಂಪ್ರೂವೈಸ್ ಮಾಡಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಟ್ರಿಮ್ ಔಟ್ ಮಾಡಿ, ಇಷ್ಟೇ ಸಾಕಪ್ಪ, ಇಷ್ಟೇ ಮಾಡಿ ಸಾಕು ನನಗೆ ಅಂತ ತಗೊಂತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಬಹಳ ಕಾನ್ಫಿಡೆಂಟ್ ಇದೆ, ತುಂಬಾ ಎಕ್ಸೈಟ್ ಅಲ್ಲಿ ಇದೀವಿ. ಈ ಪಾತ್ರದಿಂದ ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಎಲ್ಲಾರು ಸೇರಿ. ಸೊ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗ್ಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತ್ 10ನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೀತಾರಾಮ್ ಅವರೇ, ಧನ್ಯವಾದಗಳು. ಮಸ್ತ್ ಮಾತಾಡಕ್ ಬಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಬಹಳ ಖುಷಿ ಆತೈತಿ. ಯಾಕಂತಂದ್ರ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟ ದಿವಸ ಅಲ್ಲೊಂದೊಂದು ಚಿಕ್ಕ ಪಾತ್ರ ಮಾಡ್ಕೊಂಡ್ ಬರಾಕತ್ತಿದ್ವಿ.
ಈ ಪಿಕ್ಚರ್ ಒಳಗ ಪ್ರತಿಯೊಬ್ರು ಹೀರೋ, ಯಾರೆಲ್ಲ ಕಲಾವಿದರು ಅದೀವಿ ಎಲ್ರು ಹೀರೋ. ಪಿಕ್ಚರ್ನಾಗ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೆವ್ವದವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದ್ ಏನಂತಂದ್ರ ಕನ್ನಡ, ತಮಿಳು, ಮಲಯಾಳಂ, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಾಕ್ ರೆಡಿ ಆಗೈತಿ ನಮ್ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟ ಮಸ್ತ್ ಸಿನಿಮಾ ಬಂದೈತಿ, ಬಹಳ ಖುಷಿ ಆತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ, ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಂಟು ಬ್ರೋ ಅವರು ಸಪೋರ್ಟ್ ಮಾಡಿದ್ರು, ಒಂದ್ ಸಾಂಗ್ನಾಗ ಕಾಣಿಸ್ಕೊಂತಾರ, ಭಾರಿ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂತ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ರು ಜುಲೈ 10ನೇ ತಾರೀಕಿಗೆ ಬಂದು ನಮ್ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು ಮರ್ಯಾಕ್ ಹೋಗ್ಬಿಡ್ರಿ, ಮುಕ್ಕಳರೆ ಮಸ್ಕಿರಿ ಐತಿ. ನಾನು ಈ ಟೀಮ್ ಹೊಸಬನಲ್ಲ. ಲಾಸ್ಟ್ ಟೈಮ್ ಹರೀಶ್ ರಾಜಣ್ಣನ ಮಗ ಸಿನಿಮಾ ಹೀರೋ ಮಾಡಿದ್ರು, ನಾನು ಮೈನ್ ವಿಲನ್ ಮಾಡಿದ್ದೆ. ಮತ್ತೆ ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಸೀನು ಡೈರೆಕ್ಷನ್ ಅಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು, ಅವ್ರು ಹೀರೋ ಮಾಡಿದ್ರು, ನಾನು ವಿಲನ್ ಮಾಡಿದೆ. ಹಂಗಾಗಿ ನಮ್ಗಿಬ್ರಿಗೂ, ನನ್ಗಾಗ್ಲಿ ಅವ್ರಿಗಾಗ್ಲಿ ಏನೋ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಪಾತ್ರ ಮಾಡಕ್ ಮುಂಚೆ ಅವರವರೇ ತುಂಬಾ ಡಿಸ್ಕಷನ್ ಮಾಡ್ಕೊಂಡು ನನ್ನವರೆಗೂ ಬಂತು, ಅವನೇ 2-3 ಸಿನಿಮಾ ಹೀರೋ ಮಾಡಿದಾನೆ, ವಿಲನ್ ಮಾಡಿದ್ದಾನೆ, ಇದೊಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮಾತಾಡೋಣ ಬೇಡ ಅಂತ ಸುಮಾರು ಸರಿ ಡಿಸ್ಕಸ್ ಮಾಡಿ ಆಮೇಲೆ ನನ್ ಕರೆದು ಇದೊಂದು ಒಳ್ಳೆ ಪಾತ್ರ ಇದೆ, ಮಾಡ್ಲೇಬೇಕು ಅಂತ ಹೇಳಿದ್ರು. ನಮ್ ಇಬ್ಬರದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಖಂಡಿತ ನೀನೇನ್ ಪಾತ್ರ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಈ ಪಾತ್ರ ಒಪ್ಕೊಂಡು ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಎಲ್ರು ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಹೊಸ ಟೀಮ್ಗೆ, ಹೊಸ ಡೈರೆಕ್ಟರ್ಗೆ ಎಲ್ರು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ರಾಜೀವ್ ಸರ್. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಸ್ ಮೇನ್ ಲೀಡ್, ಫೀಮೇಲ್ ಲೀಡ್ ಆಗಿ ಮಾಡಿದ್ದೀನಿ. ಅಂಡ್ 8 years ಇಂದ ನಾನು ಮಾಡ್ಲಿಂಗ್ ಅಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸ್ ಅಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನನ್ ಪಾತ್ರ ಇದ್ರಲ್ಲಿ ಯಾವಾಗ ಬರ್ತೀನಿ, ಹೇಗ್ ಬರ್ತೀನಿ ನನ್ಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಯಾಕಂದ್ರೆ ನನ್ಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಗೆ ಮಾಡಕ್ ಹೇಳಿದಾರೆ ಆ ತರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದೀನಿ. ಬಟ್ ಆಕ್ಚುಲ್ ಆಗಿ ಯಾವಾಗ ಬರ್ತೀನಿ, ಹೇಗ್ ಬರ್ತೀನಿ ನನ್ಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನ್ ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ. ಬಟ್ ಸಣ್ಣದಾಗಿ ಹೇಳ್ಬೇಕಂದ್ರೆ ಕೈಂಡ್ ಆಫ್ ಲೈಕ್ ಅ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ತರ ಇದೀನಿ ಬಾಯ್ಸ್ ಜೊತೆಗೆ. ಅಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದೀನಿ. ಡ್ಯಾನ್ಸ್ ಟಿಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದೀನಿ. ಅದು ನನ್ಗೂ ಐಡಿಯಾ ಇಲ್ಲ. ಆಕ್ಚುಲಿ ಮೂವಿ ನೋಡಿದ್ಮೇಲೆ ನನ್ಗೂ ಗೊತ್ತಾಗೋದು. ಇದ್ರಲ್ಲಿ ದೆವ್ವ ನನ್ಗೂ ಇವತ್ತು ಬಂದ್ಮೇಲೆ ಗೊತ್ತಾಗಿದ್ರು. ಪೋಸ್ಟರ್ ನೋಡಿನೇ ನನ್ಗೆ ಇವತ್ತು ಗೊತ್ತಾಗಿದ್ದು ಈ ಸೀನ್ ಅಲ್ಲಿ ಯಾರಿರೋದು ಅಂತ. ಅದು ಥ್ಯಾಂಕ್ ಯು. ಇಷ್ಟೇ ಪ್ರಿಪೇರ್ ಆಗಿದ್ದಾ? ಅವ್ರಿಗೆ ರ್ಯಾಂಪ್ ಮೇಲೆ ವಾಕ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ವಾಕ್ ಮಾಡ್ತಿದ್ರಿ. ಮಾತ್ ಕಷ್ಟ ಅಲ್ವಾ ನಕ್ಷತ್ರ? ಸೊ ಬಟ್ ಆಲ್ ದ ವೆರಿ ಬೆಸ್ಟ್. ಮಾತಾಡ್ತಿದ್ದೀನಲ್ಲ ಇಷ್ಟು ಜನ ಮುಂದೆ ಸ್ವಲ್ಪ ನರ್ವಸ್ ಆಗ್ತಿದೆ. ಬಟ್ ನನಗೆ ತುಂಬಾನೇ ಖುಷಿ ಇದೆ ಇವತ್ತಿನ ದಿವಸ ನಾನು ಇಲ್ಲಿ ಇರೋದಕ್ಕೆ. ಅಂಡ್ ನಂದೊಂದು ಮೂವಿ ಬರ್ತಿರೋದಕ್ಕೆ ತುಂಬಾನೇ ಖುಷಿ ಇದೆ. ಲೈಫ್ ಅಲ್ಲಿ ಏನೋ ಒಂದು ಅಚೀವ್ ಮಾಡಿದೀನಿ ಅಂತ ಹೇಳ್ಕೊಳಕ್ಕೆ ಇದೊಂದು ಮೂವಿ ಇದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಸರ್ ಅಂಡ್ ಉಜ್ವಲ್ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ, ಟ್ರಸ್ಟಿಂಗ್ ಆನ್ ಮೀ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ಯಾರು ಕಾಂಪ್ರಮೈಸ್ ಆಗಿಲ್ಲ. ಯಾಕಂದ್ರೆ ಕಾಂಪ್ರಮೈಸ್ ಆಗಕ್ಕೆ ನಮ್ಮ ಡೈರೆಕ್ಟರ್ ಹರೀಶ್ ಸರ್ ಬಿಟ್ಟಿಲ್ಲ. ಅಂಡ್ ಪ್ರೊಡ್ಯೂಸರ್ಸ್ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಅವರು ಆಗಿಲ್ಲ. ಸೊ ಈ ಎಲ್ಲಾ ಬಾಯ್ಸ್ ಜೊತೆ ನಾನು ಹೇಳ್ತಾ ಇದ್ದೀನಿ, ಬಾಯ್ಸ್ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಈ ಸಿನಿಮಾದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ಅಲ್ಲಿ ಒಂದು ಕಾಮಿಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಆದ್ರೆ ಇದ್ರಲ್ಲಿ ನಾವು ನೋಡಿದ್ದೆಲ್ಲ ಕಾಮಿಡಿ. ಇವರೆಲ್ಲ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಇನ್ಸ್ಟಾದಲ್ಲಿ ಇರ್ಬೋದು, ರೀಲ್ಸ್ ಅಲ್ಲಿ ಎಷ್ಟು ನೋಡಿದ್ರು ಇವರೇ ಕಾಣಿಸ್ತಾರೆ. ಯಾಕಂದ್ರೆ ನಾವು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ, ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟ್ ಕಾಣೋದು ಇವರೇನೆ.
ಇವ್ರೆಲ್ಲರೂ ಸಿನಿಮಾನ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅಂತ ನನಗೂ ಖುಷಿ ಇದೆ. ಆಮೇಲೆ ಅಷ್ಟು ಕಾಮಿಡಿ, ಇಷ್ಟು ಜನ ಎತ್ಕೊಂಡು ಕಾಮಿಡಿ ಮಾಡಿದ್ರೆ ಹೇಗಿರತ್ತೆ, ಅವ್ರು ಅಷ್ಟೊಂದು ಜನನ ಹೇಗ್ ನಿಭಾಯಿಸಿದ್ದಾರೆ ಅಂದ್ರೆ ನಮ್ ಡೈರೆಕ್ಟರ್ ಸರ್, ಹರೀಶ್ ಸರ್, ಆಮೇಲೆ ಕೋಲಾರ್ ಸಿಂಧು ಸರ್ ಅವ್ರ ವರ್ಕಿನ ಒಂದು ಇದಿದೆಯಲ್ಲ, ತುಂಬಾ ಖುಷಿ ಆಯ್ತು. ಅಂಡ್ ಬ್ಯಾಕ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ಅವರು ಕಾಮಿಡಿ ಇರ್ಬೋದು, ಅದ್ರ ಜೊತೆಗೆ ಹಾರರ್ ಫೀಲ್ ಇದೆ, ಜೊತೆಗೆ ಎಮೋಷನ್ಸ್. ಪ್ರತಿಯೊಬ್ಬ ಮನುಷ್ಯನಿಗೆ ಇರೋ ಒಂದೊಂದು ಗೋಲ್ಸ್ ಅಂತ ಇರುತ್ತೆ. ಈಗ ಇಷ್ಟು ಜನ ಇಷ್ಟು ಕಾಮಿಡಿ ಮಾಡಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಮುಂದೆ ಇವ್ರ ಲೈಫ್ ಏನಪ್ಪಾ ಅಂದ್ರೆ ಅವ್ರ ಲೈಫಿಗೆ ಅಂತ ಒಂದೊಂದು ಗೋಲ್ ತಗೊಂಡು ಅವ್ರು ಹೇಗ್ ಲೈಫ್ ಅಲ್ಲಿ ರೀಚ್ ಆಗ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನನಗೂ ತುಂಬಾ ಸಪೋರ್ಟಿವ್ ಆಗಿ ನಿಂತವರು ಡೈರೆಕ್ಟ್ರು. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಸಲ ಚೇಂಜಸ್ ಆಯ್ತು ಎಲ್ಲ ಒಂದು ಕ್ಯಾರಿ ತುಂಬಾ ಚೆನ್ನಾಗಾಯ್ತು. ಹಾಗೆ ನಮ್ಮ ಲೋಕಿತ್ ಅವಸ್ಯ ಅವರು ಈ ಸಿನಿಮಾದಲ್ಲಿ 2 ಸಾಂಗ್ ಮಾಡಿದ್ದಾರೆ, ನಿಜವಾಗ್ಲೂ ಬ್ಯೂಟಿಫುಲ್ ಸಾಂಗ್ಸ್. ನೀವು ಇವತ್ತು ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಕೇಳಿದ್ದೀರಾ, ಇನ್ನೊಂದು ಸಾಂಗ್ ಇಷ್ಟಲ್ಲೇ ರಿಲೀಸ್ ಆಗತ್ತೆ. ಅದ್ ಕೇಳಿದ್ರೆ ಇನ್ನೂನು ಸುಬ್ಬಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟ್ ಚೆನ್ನಾಗಿದೆ ಸುಬ್ಬಲಕ್ಷ್ಮಿ ಅನ್ನೋ ಸಾಂಗ್. ಒಟ್ಟು ಈ ಟೀಮ್ ಜೊತೆ ನಂಗೆ ವರ್ಕ್ ಮಾಡಿ ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮ ಯುವರಾಜ್ ಸರ್ ಇಲ್ಲೇ ಇದ್ದಾರೆ, ಅವರ ತಾಯಿ, ಅವರ ತಂದೆ ಉಜ್ವಲ ಮೇಡಮ್ ಮತ್ತೆ ಸರ್ ಈ ಪ್ರೊಡಕ್ಷನ್ ನೋಡ್ಕೊಂಡ್ರು. ತುಂಬಾ ಏನಂತ ಹೇಳಿದ್ರೆ ಆ ಪ್ರೊಡಕ್ಷನ್ ಕೆಲಸ ಮಾಡಿದಾಗ ಸಣ್ಣವರು ದೊಡ್ಡವರು ಅದು ಏನೂ ಇಲ್ಲ, ಭೇದ ಭಾವ. ಒಂದು ಹೇಳ್ಕೊಳಕ್ ಆಗಲ್ಲ ಅಂತ ಒಂದು ಪ್ರೀತಿ ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ನಾವೆಲ್ಲರೂ ಈ ಪ್ರೀತಿ ವಿಶ್ವಾಸದಲ್ಲಿ ನಾವು ಈ ಸಿನಿಮಾಲ್ ಕೆಲಸ ಮಾಡಿದೀವಿ. ಈ ಕೆಲಸ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದಗಳು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ನೆರೆದಿರತಕ್ಕಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ, ಬಂಧು ಮಿತ್ರರಿಗೆ ನಮ್ಮ ಹೃತ್ಪೂರ್ವಕವಾದ ನಮ್ಮ ಸಿನಿಮಾ ಸುದ್ದಿಯನ್ನ ಮನೆ ಮನೆಗೆ ತಲುಪಿಸಕ್ ಬಂದಿರುವಂತ ಎಲ್ಲಾ ಮಾಧ್ಯಮದವರಿಗೆ ನಮ್ಮ ಕೃತಜ್ಞತೆಗಳು, ವಂದನೆಗಳು. ಹಾಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಚಿತ್ರದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಬಂದು ಡೈರೆಕ್ಟರ್ಗಳನ್ನ ಹೊಗಳುತ್ತಾರೆ ಎಲ್ಲರೂ, ಆದ್ರೆ ನಿಜವಾಗ್ಲೂ ಅವ್ರನ್ನ ಮನವೊಲಿಸಕ್ಕೆ ಡೈರೆಕ್ಟರ್ನ ಹೊಗಳೋದಲ್ಲ, ನಮ್ಮ ಮನಸ್ಸಿಂದ ಹೇಳ್ತಾ ಇದೀವಿ. ನಮ್ಮ 11 ಜನಕ್ಕೂ ಅದೇ ರೀತಿ ಸೆಟ್ ಅಲ್ಲಿ ನಾವು ಬರೀ ಪಾತ್ರಧಾರರಷ್ಟೇ, ಆದ್ರೆ ಸೂತ್ರಧಾರರಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ರತಿ ಒಬ್ರಿಗೂ ಹಂಚಿದ್ದಾರೆ ಸರ್. ನಾನು ಈಗ್ಲೂ ಕೂತ್ಕೊಂಡಲ್ಲ ಹಂಗೆ ಕೇಳ್ತಿದ್ದೆ, ಅಣ್ಣ ಇಲ್ಲೆಲ್ಲ ಗುಂಪಲ್ ಗೋವಿಂದ ಅಂದ್ರೆ ಏನೋಣ ಮಾಡ್ಬಿಡೋದು ಅಂತ. ಅಂದ್ರೆ ಅಲ್ಲಿ ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ತಗೋ. ನಾವ್ ಎಷ್ಟು 10 ಜನ ಇವತ್ತು ಒಬ್ಬ ನಟನ್ನ ಇದ್ ಮಾಡಕ್ಕೆ ಡೈರೆಕ್ಟರ್ ಕಷ್ಟ ಪಡ್ತಾರೆ ಸೆಟ್ ಅಲ್ಲಿ. ಅಂತದ್ರಲ್ಲಿ ನಮ್ಮ 10 ಜನನು ಅದೇ ಒಂದು ನಮ್ಗೆ ಎಲ್ಲೂ ಬೇಜಾರು ಮಾಡ್ಸಿಲ್ಲ, ಎಲ್ಲೂ ದುಃಖ ಪಡಿಸಿಲ್ಲ, ನಾವು ಸಿನಿಮಾ ಮಾಡ್ದಂಗೆ ಅನ್ಸಿಲ್ಲ. ಒಂದು ಜಾಲಿ ಟ್ರಿಪ್ ಮೊದಲನೇ ಸಲ ಅವ್ರು ಹಾಕ್ಸಿದ್ದೆ ಮಡಿಕೇರಿ ಟ್ರಿಪ್. ಅಂದ್ರೆ ಔಟ್ಡೋರ್ ಶೆಡ್ಯೂಲ್ ನ ಫಸ್ಟ್ ಮಾಡ್ಕೊಂಡ್ರು, ಲೇಟರ್ ಆನ್ ಬೆಂಗಳೂರು ಡೇಸ್ ಅಲ್ಲಿ ಮಾಡಿದ್ರು. ಸೊ ದಟ್ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಮಡಿಕೇರಿ ನಮ್ಗೆ ಫೀಲ್ ಹೆಂಗಿತ್ತು ಅಂದ್ರೆ ನಾವ್ ಯಾರು ಸಿನಿಮಾ ಮಾಡಕ್ ಹೋಗ್ತಾ ಇಲ್ಲ, ನಾವ್ ಯಾರು ಇಲ್ಲಿ ಇದ್ ಮಾಡಕ್ ಹೋಗ್ತಾ ಇಲ್ಲ, ಎಲ್ಲ ಜಾಲಿ 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 ಮಾಡ್ಕೊಂಡ್ರು. ಟಿಟಿ ಸೇಮ್ ಅದೇ ಟಿಟಿಲಿ ಕಳಿಸ್ಕೊಟ್ರು. ಈ ರೀತಿ ಒಂದು ಅದ್ಭುತವಾಗಿ ನಾವು ಒಂದು ತುಂಬಾ ಖುಷಿಯಿಂದ ಮಾಡಿರತಕ್ಕಂತ ಸಿನಿಮಾ, ನಮ್ಮ ಸಿನಿಮಾ ಅಂತ ಮಾಡಿದೀವಿ. ಕೆಲವರು ಎಲ್ಲಾ ಸೆಟ್ ಗಳಲ್ಲಿ ಆರ್ಟಿಸ್ಟ್ ಗಳು ಹೋಗೋದು, ಅವ್ರದ್ದು ಪಾತ್ರ ಇದ್ದಾಗ ಬಂದು ಮಾಡೋದು, ಆ ರೀತಿ ಸಿನಿಮಾಗಳಲ್ಲಿ ನಡೆದಿರ್ಬೋದು. ಆದ್ರೆ ನಮ್ಮ ಸಿನಿಮಾದಲ್ಲಂತೂ ಪ್ರತಿ ಒಬ್ರು ಕೂಡ ಅಷ್ಟೇ ಒಂದು ಬಾಂಡಿಂಗ್ ಅಲ್ಲಿ ಡೈರೆಕ್ಟರ್ ಪಾತ್ರಧಾರಿಗಳು ಅಂತೆಲ್ಲ ಭೇದ ಭಾವ ಇಲ್ಲದೆ ಡೈರೆಕ್ಷನ್ ಟೀಮ್ ಅವರು ಅಂತ ಪ್ರತಿಯೊಂದು ನಮ್ನ ಹಿಡಿದು ನಡೆಸಿದ್ದಾರೆ ನಮ್ಗೆ. ಆಮೇಲೆ ನೀವೆಲ್ಲ ನೋಡಿರ್ಬೋದು, ನಾವು ಕಿರುಚಿತ್ರಗಳಲ್ಲಿ ಕಿರುಪಾತ್ರಗಳನ್ನ ಮಾಡ್ಕೊಂಡ್ ಬಂದವರು. ಅಂತವ್ರನ್ನ ಕೂಡ ಗುರುತಿಸಿ ಇಲ್ಲಿ ನೀವು ಸಹಪಾತ್ರರಲ್ಲ, ನೀವು ತಮ್ಮ ಒಂದು ನಮ್ಮ ಸಾಮ್ರಾಟ್ ಅವರು ಹೇಗೆ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ನಿಂತು ನಿಭಾಯಿಸಿ ಅಂತ 11 ಜನಕ್ಕೂ ಒಂದು ಉತ್ಸಾಹ ತುಂಬಿದವರು ನಮ್ಮ ಡೈರೆಕ್ಟ್ರು. ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ನಮ್ಮ ಸಿನಿಮಾನ ಮನೆ ಮನೆಗೂ ಸುದ್ದಿಯನ್ನ ತಿಳಿಸ್ಕೊಡಿ. ನಮ್ ಆಗ್ತಾ ಇಲ್ಲ ಬೇಕೇ ಬೇಕು ಅಂತ ಏನ್ ಟೈಟಲ್ ಇದೆ, ಆಗ್ತಾ ಇಲ್ಲ ಬೇಕೇ ಬೇಕು ಅಂದ್ರೆ ಇನ್ನೊಂದು ಎಣ್ಣೆ ಅಲ್ಲ, ಹೆಣ್ಣಲ್ಲ, ಇನ್ನೊಂದು ಏನು ಅಲ್ಲ ಸರ್, ಗೆಲುವು ಸರ್. ನಮ್ಗೆ ಆಗ್ತಾ ಇಲ್ಲ, ನಮ್ಗೆ ಗೆಲುವು ಬೇಕೇ ಬೇಕು. ದಯವಿಟ್ಟು ನಮ್ಗೆ ನಿಮ್ಮ ಮುಖಾಂತರ ಅದು ಏನಿದೆ ದಯವಿಟ್ಟು ಮಾಡ್ಕೊಡಿ ಅಂತ ನಾವು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಅಲ್ಲಿ ಕೂದಾಗ ಫುಲ್ ಸೈಲೆಂಟ್ ಆಗಿ ಕೂದಿದ್ರು, ಸ್ಟೇಜ್ ಮೇಲೆ ತುಂಬಾ ವಾಲೆಂಟ್ ಅಂತ ಗೊತ್ತಾಯ್ತು. ಆಲ್ ದ ವೆರಿ ಬೆಸ್ಟ್ ಹೇಮಂತ್ ಗೌಡ ಅವರೇ. ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಂತರ ಅವಾಗ್ಲಿಂದ ನಿಂತ್ಕೊಂಡು ಆಂಕರಿಂಗ್ ಮಾಡ್ತಿರುವಂತಹ ಮೇಡಮ್ ಅವರು ನಿಮಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ಟೀಸರ್ ಮತ್ತೆ ಏನೊಂದು ಮ್ಯೂಸಿಕ್ ರಿಲೀಸ್ ಆಗಿದೆ. ಇವತ್ತಿನ ದಿನ ನಾವು ಆಕ್ಟ್ ಮಾಡ್ತೀವಿ ಅಷ್ಟೇ. ಅದನ್ನ 2 ವರ್ಷಕ್ಕೆ ಮುಂಚೆ ಸ್ಕ್ರಿಪ್ಟ್ ಪ್ಲೇ ಅಲ್ಲಿ ಇಮ್ಯಾಜಿನೇಷನ್ ಮಾಡುವಂತವ್ರು ನಮ್ಮ ಗುರುಸಂದಲ್ಲಿರ್ತಕ್ಕಂತಹ ಹರಿ ಸರ್ ಮತ್ತೆ ನಮ್ಮ ಅತಿಥಿ ರೂಪ ಸಮಾರಂಭದಂತಹ ಕೋಲಾರ್ ಸೀನಣ್ಣವರು.
ನಾವೆಲ್ಲ ಆಕ್ಟಿಂಗ್ ವೈಸ್ ಎಲ್ಲ ತಪ್ಪು ಮಾಡಿದ್ರೆ ಏನಾದ್ರು ಮಾಡಿದ್ರು ಸರಿಪಡಿಸ್ಕೊಂಡು ಹಿಂಗಲ್ಲ ಹಿಂಗೆ ತಿದ್ದಿ ಬುದ್ಧಿ ಹೇಳಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ಮತ್ತೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದಂಥದ್ದು ನಮ್ಮ ಎಲ್ಲ ಗೆಳೆಯರಿಗೆ, ನಮ್ಮ ಅಣ್ಣ ಸಾಮ್ರಾಟ್ ಆಗಿರ್ಬೋದು, ನಮ್ಮ ಬಾಸ್ ಹೇಮಂತ್ ಆಗಿರ್ಬೋದು, ನಮ್ಮ ಕಿರಣ್ ಆಗಿರ್ಬೋದು, ಗಜೇಂದ್ರಣ್ಣ ಆಗಿರ್ಬೋದು, ಇವರೆಲ್ಲ ಮೇನ್ ರೆಕಗ್ನೈಸ್ ಆರ್ಟಿಸ್ಟ್ ಇದ್ದಂಥವ್ರು. ನಾನು ಮಾಮೂಲಿ ಥಿಯೇಟರ್ ಅಲ್ಲಿ ರಂಗಭೂಮಿಯಲ್ಲಿ ಮಾಡ್ಕೊಂಡಿದ್ದೆ. ನನಗೆ ಫಸ್ಟ್ ಆಡಿಷನ್ ಬಂದೆ, ಫಸ್ಟ್ ಫಿಲಮು ದೇವರದಿಂದ ಹೆಂಗೋ ಒಳ್ಳೆ ಫಿಲಮ್, ಒಳ್ಳೆ ಬ್ಯಾನರ್, ಒಳ್ಳೆ ಲಾಂಚ್ ಸಿಕ್ತು. ನಾನ್ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ದೆ, ಇವರೆಲ್ಲ ರೆಕಗ್ನೈಸ್ ಆರ್ಟಿಸ್ಟ್ಗಳು ಹೆಂಗಪ್ಪ ಏನ್ ಮಾಡ್ತಾರೆ ಅಂತ. ನಾನು ಒಂದಷ್ಟು ಹಳೆ ಇಂಟರ್ವ್ಯೂಸ್ ನೋಡ್ತಿದ್ದೆ, ಎಲ್ಲ ಟೀಕೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಯಾರು ಟೀಕೆ ಇಲ್ಲ, ಇಲ್ಲೆಲ್ಲ ಫ್ರೆಂಡ್ಸ್ ಮಾಮ ಮಚ್ಚ ಅನ್ಕೊಂಡು ಜೋರ್ಸಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು. ಮತ್ತೆ ಆಕ್ಟಿಂಗ್ ವೈಸು ಅಷ್ಟೇ, ನಮ್ ಗಜೇಂದ್ರನ್ ಆಗಿರ್ಬೋದು, ಸಾಮ್ರಾಟ್ ಗುರು ಆಗಿರ್ಬೋದು, ನಮ್ ಕಿರಣ್ ಆಗಿರ್ಬೋದು, ಒಂದಷ್ಟು ಆಕ್ಟಿಂಗ್ ವೈಸು ಹೀಗಲ್ಲ ಹೀಗೆ ಅಂತ ಒಂದಷ್ಟು ಇನ್ಪುಟ್ಸ್ ಗಳನ್ನ ಕೊಟ್ಟು ನಮ್ಗೆ ಒಂದಷ್ಟು ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಫೂಟೇಜಸ್ ನಾನು ಅನ್ಕೊಂಡಿದ್ದೆ ಮಾಮೂಲಿ ಹೆಂಗೊತ್ತ ಗೊತ್ತಿಲ್ಲ ಅಂತ, ಬಟ್ ನಮ್ಮ ಪ್ರಮೋದಣ್ಣ ಸಖತ್ತಾಗಿ ತೋರಿಸಿದಾರೆ ಎಲ್ಲ ಕಡೆ ನಮ್ನ. ಮತ್ತೆ ಇನ್ನೊಂದು ಮ್ಯೂಸಿಕ್ ಅಂತೂ ಎಷ್ಟು ಸರಿ ಕೇಳಿದ್ರು ಮತ್ತೆ ಕೇಳಬೇಕು ಅಂತ ಒಂದ್ಸಲ ಕೇಳಿದ್ರು ಕಿವಿಲಿ ಗುಯ್ಗುಡ್ತಾನೆ ಇರುತ್ತೆ, ಮ್ಯೂಸಿಕ್ ಎಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಹರಿ ಸರ್ ಬಗ್ಗೆ ಹೇಳಬೇಕು. ಯಾಕೆಂತಂದ್ರೆ ನಾವು ಇವತ್ತು ಏನು ಈ ಸಿನಿಮಾ ನಿಂತ್ಕೊಂಡಿದೀವಿ ಇಲ್ಲಿ ವೇದಿಕೆ ಮೇಲೆ, ಮೈಟ್ ಬಿ ಅವರು ಮಾಡ್ಬೇಕಂದ್ರೆ ಇದ್ ಮಾಡಿದ್ರೆ ಅವರೇ ಹೀರೋ ಏನ್ ಮಾಡ್ಬೋದಿತ್ತು. ಬಟ್ ಕಂಟೆಂಟ್, ಒಂದು ಕಂಟೆಂಟ್ ನ ಇದ್ ಮಾಡ್ಬೇಕು, ಮತ್ತೆ ಒಂದು ಕಂಟೆಂಟ್ ನ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೊಸಬ್ರನ್ನ ಎಲ್ಲ ಟ್ಯಾಲೆಂಟೆಡ್ ನ ಆಯ್ಕೆ ಮಾಡ್ಕೊಂಡು ಒಂದು ಇದ್ ಮಾಡುವಂತದ್ದು. ಅದು ಬಂಡವಾಳ ಹೊಸ ಫಿಲ್ಮ್ ಹೊಸಬ್ರನ್ನ ಕಡಿಮೆ ಹಾಕಿಲ್ಲ. ಒಳ್ಳೆ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಒಳ್ಳೆ ಕ್ವಾಲಿಟಿ ಕೊಟ್ಟು, ಒಳ್ಳೆ ಔಟ್ಪುಟ್ ಗಳನ್ನ ಕೊಟ್ಟು, ಒಳ್ಳೆ ಇದ್ ಮಾಡಿ ತುಂಬಾ ಕಂಟೆಂಟ್ ನ ಬಿಲೀವ್ ಮಾಡಿದಾರೆ. ಮನುಷ್ಯನ್ ಬಿಲೀವ್ ಮಾಡಿದ್ದಾರೆ. ಅವತ್ತು ಅವ್ರ ಇಮ್ಯಾಜಿನೇಷನ್ ಇವತ್ತು ನೀವೇನ್ ನೋಡ್ತಾ ಇದೀರಾ ಔಟ್ಪುಟ್ ಬಂದಿರುವಂತದ್ದು. ಫಸ್ಟ್ ಆಫ್ ಆಲ್ ನಿಮ್ ಇಮ್ಯಾಜಿನೇಷನ್ ಗೆ ದೊಡ್ಡ ಸಲ್ಯೂಟ್ ಹೇಳ್ತೀನಿ ಸರ್. ಮತ್ತೆ ಮಾರಿಗೋಲ್ಡ್ ಸ್ಟುಡಿಯೋಸ್ ಅಂತ ಏನಿದೆ ನಮ್ಮ ಚಿಂಟು ಬ್ರೋ ಅವ್ರದ್ದು, ಮತ್ತೆ ಅವರ ಇದು ಒಂದಂತೂ ಹೇಳ್ತೀನಿ ನೋಡಿ, ಇದು ಮುಂದೆ ದಿನಗಳಲ್ಲಿ ತುಂಬಾ ಒಳ್ಳೊಳ್ಳೆ ಫಿಲ್ಮ್ಸ್ ಅಂತೂ ಕೊಡ್ತಾರೆ. ಕಂಟೆಂಟ್ ಓರಿಯೆಂಟೆಡ್ ಗೆ ಇಷ್ಟು ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಹಾಕಿ ಇಷ್ಟು ಮಾಡ್ತಾ ಇರುವಂತದ್ದು. ಇನ್ನ ಮುಂದೆ ಒಳ್ಳೊಳ್ಳೆ ಫಿಲ್ಮ್ಗಳು ಬರ್ಲಿ, ನಮ್ದು ನೆನ್ಪಿಟ್ಕೊಳ್ಳಿ ಸರ್ ಮುಂದಿನ ದಿನಗಳಲ್ಲಿ. ಈ ತರ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇಷ್ಟಪಡ್ತೀನಿ. ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವಕಾಶ ಕೊಟ್ಟಂತ ಸೀನು ಸರ್ಗೆ, ಹರೀಶ್ ಸರ್ಗೆ ತುಂಬಾ ಹೃದಯದ ಧನ್ಯವಾದ. ಯಾಕಂದ್ರೆ ನಮ್ದು ಇದಕ್ ಬಿಫೋರ್ ಇವ್ರ ಜೊತೆ ಕೆಲಸ ಮಾಡಿದ್ದೆ ನಾನು, ಆದ್ರೆ ನಮಗ ಆ ಸಿನಿಮಾದಲ್ಲಿ ಅದು ಇನ್ಸಿಡೆಂಟ್ ಹೇಳಲೇಬೇಕು. ಯಾಕೆಂದ್ರೆ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ಸಾರ್ ಹೆಸರು ಹೇಳ್ಕೊಂಡೆ ಓಡಾಡೋದು ನಾವು. ಆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾನು ಒಂದಿಬ್ರು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದೆ ಸಿನಿಮಾ ಥಿಯೇಟ್ರಿಗೆ. ಸರಿ ಆಯ್ತು, ಈಗ ನಾನು ಫಸ್ಟ್ ಸಿನಿಮಾ ಡೈಲಾಗ್ ಎಲ್ಲ ಬರ್ತಾ ಇದೆ ಅಂತೇಳಿ ಒಂದಿಬ್ರು ಹುಡುಗರಿಗೆ 2 ಕ್ವಾರ್ಟರ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಸರಿ ನಾನು ಬರೋ ಟೈಮ್ಗೆ ವಿಸಿಲ್ ಹೊಡಿಬೇಕು ಅದೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೆ. ಇನ್ನೇನ್ ಬರ್ಬೇಕು ಗೊತ್ತಾಯ್ತು, ರೆಡಿ ಆಗಿರೋ ಅಂದ್ರೆ ಆ ಸೀನ್ ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಥಿಯೇಟರ್ ಇಂದ ಈಚೆ ಬಂದಾದ್ಮೇಲೆ ಆನಂದ್ ಮಕ್ಳು ನಾಲ್ಕು ವಾಟರ್ ಕುಡಿದ್ಬಿಟ್ಟು ನಾನವ್ರು ಮಾತಾಡಿದ್ರು ನನ್ನ ಬಂದಿಲ್ವಲ್ಲ ಅಂತ. ಸೀನು ಸರ್ ಮೇಲೆ ಬಂದಿದ್ ಕೋಪಕ್ಕೆ ಎಲ್ಲಾನ ಕಾಣಿಸ್ಕೊಂಡ್ರೆ ಸಾಕು ನಾನು ಆ ಕಡೆ ಒತ್ತಿರ್ಕೊಂಡು ಓಡೋಗ್ಬಿಡ್ತಾ ಇದ್ದೆ. ಇವ್ರನ್ನ ಮಾತಾಡ್ಸೋದೇ ಬೇಡ ಅಂತ. ಸರಿ ಆಯ್ತು, ಇನ್ನೊಂದ್ಸತಿ ಫೇಸ್ಬುಕ್ ಅಲ್ಲಿ ಇತ್ತಲ್ಲ ಬರ್ತಡೆ ಅಲ್ವಾ, ಹೋಗ್ಲಿ ವಿಶ್ ಮಾಡೋಣ ಅಂತೇಳಿ ವಿಶ್ ಮಾಡಿದೆ. ಟಕ್ ಅಂತ ರಿಪ್ಲೈ ಬಂತು, ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ವಿ ಬನ್ನಿ ಅಂತ. ಅವಾಗ ಕರ್ಕೊಂಡು ಹೋದ್ರು. ಹರೀಶ್ ಸರ್ ಹತ್ರ ಬಿಟ್ರು. ಓಕೆ ಚೆನ್ನಾಗಿ, ಯಾಕಂದ್ರೆ ಅವಾಗ ಜಾಸ್ತಿ ಫಸ್ಟ್ ಸಿನಿಮಾದಲ್ಲಿ ಹರೀಶ್ ಸರ್ದು ನಮ್ದು ಕಾಂಬಿನೇಷನ್ ಏನು ಇರಲ್ಲ, ಅಷ್ಟೆಲ್ಲ ಇರಲ್ಲ. ಸರಿ ಸರ್, ಓಕೆ ಸರ್, ಗುಡ್ ಡೇ ಸರ್, ಬೈ ಸರ್, ಅಷ್ಟೇ ಇದ್ದಿದ್ದು. ಈ ಸಿನಿಮಾದಲ್ಲಿ ಹೆಂಗೆ ಪಾತ್ರ ಕೊಟ್ಟಾದ್ಮೇಲೆ ಶೂಟಿಂಗ್ ಸ್ಪಾಟ್ ಫಸ್ಟ್ ಡೇ ಬಂದಿದ್ದ ದಿವಸ ಅವ್ರು ಹೇಳಿದ್ ಒಂದೇ ಮಾತು, ಏನ್ ಬೇಕಾದ್ರೂ ಮಾಡಮ್ಮ, ತಗೊಳಮ್ಮ, ಇದೇ ಡೈಲಾಗ್, ಏನ್ ಬೇಕಾದ್ರೂ ಮಾಡಿ, ಏನಕ್ಕೆ ಬೇಕಾದ್ರೂ ಹೊಡಿ, ಅಷ್ಟೇ, ಯಾವುದೇ ನೀನು ಬೌಂಡ್ರಿ ಇಲ್ಲ, ಆಟ ಆಡು ಅಂತ ಹೇಳ್ಬಿಟ್ರು. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನನಗೆ 15-16 ವರ್ಷದ ಸಿನಿಮಾ ಜರ್ನಿಯಲ್ಲಿ ಇದೇ ಫಸ್ಟ್ ನನಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ, ಸೀನು ಸರ್ಗೆ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜುಲೈ 10ಕ್ಕೆ ನಮ್ಮ ಸಿನಿಮಾ ಬರ್ತಿದೆ. ಈ ಸತಿ ನಮ್ಮ ಬಾಯ್ಸ್ ಹಾಕೊಂಡ್ ಬರ್ತೀನಿ ಸರ್. ಸರಿ, ಈ ಸರಿ ಸೀನ್ ಉಂಟಲ್ಲ ಅವ್ರದ್ದು, ಇಲ್ಲ ಯಾವಾಗ ಹೇಳ್ತಾರೆ ಸೀನು ಸರ್ ಈ ಸತಿ ಬಾಯ್ಸ್ ಜಾಸ್ತಿ ಬಂದವ್ರೆ, ಸ್ವಲ್ಪ ಜಾಸ್ತಿ ಜನ ಅವ್ರೆ ಅಂತ ಹೇಳಿದೀನಿ. ಏನು ಇಲ್ಲ ಬಿಡಿ, ಹೋಸತಿ ಕಟ್ಟಾಗೋಯ್ತು, ಈ ಸತಿ ಕಟ್ಟೆ ಆಗಲ್ಲ ಅಂತ ಹೇಳೋರೆ ಸರ್. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಗಣೇಶ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಇಲ್ಲ ಸರ್, ವೈನ್ ಶಾಪ್ ಏನು ಇಟ್ಟಿಲ್ಲ ಸರ್. ವೈನ್ ಶಾಪ್ ಹೋಗೋ ಫ್ರೆಂಡ್ಸ್ ಇದಾರೆ ಸರ್. ಅಲ್ಲ, ಗಣೇಶ ಬಾರ್ ಅಂಡ್ ರೆಸ್ಟೋರೆಂಟ್ ಆತರ ಇಲ್ವಾ? ಇಲ್ಲ, ಇದೆ ನಮ್ಮ ಏರಿಯಾದಲ್ಲೇ, ಬಟ್ ನನ್ನ ಹೆಸರಲ್ಲಿ ಇಲ್ಲ ಸರ್. ಹಾ, ಇದ್ರಲ್ಲಿ ಬೇರೆ ಬೇರೆ ದರ ಮಾಡಿದೀನಿ, ಹೇಳಂಗಿಲ್ಲ ಸರ್. ಹೇಳ್ಬಾರ್ದು ನೀನ್ ಮಾತ್ರ ಅಂತ ಹೇಳೋರೆ.
ಸಿನಿಮಾ ನೋಡಿ ಸರ್, ದಯವಿಟ್ಟು ಇದಕ್ಕಿಂತ ಸಕ್ಕತ್ತಾಗಿರುತ್ತೆ ಸರ್. ಸಖತ್ ಎಂಜಾಯ್ಮೆಂಟ್ ಮಾಡ್ತೀರಾ. ಎಸ್ Thank ಥ್ಯಾಂಕ್ you. ಯು ಗಣೇಶ್ ಅವ್ರೆ. ಇನಾಮ್ ಅವ್ರೆ ಏನ್ ಹೇಳ್ತೀರಿ? ಸೊ ಫುಲ್ ಸೀರಿಯಸ್ ಝೋನ್ ಅಲ್ಲಿ ಇದ್ದೆ ನಾನು. ಯಾವ್ಯಾವ ಹೀರೋಗಳು ಇದಾರೆ ಇಲ್ಲಿ ಅವ್ರಿಗೆ ನಾನೇ ವಿಲನ್, ಅದಕ್ಕೆ ಈ ಗ್ಲಾಸಸ್ ಹಾಕೊಂಡಿದ್ದೆ. ಅಪಾರ್ಟ್ ಫ್ರಮ್ ದಿಸ್, ಹೂಎವರ್ ಇಸ್ ಹಿಯರ್ ಫ್ರಮ್ ದ ಪ್ರೆಸ್, ಆಕ್ಟರ್ಸ್, ಆಡಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಎಲ್ರಿಗೂ. ಸೊ ನನ್ ಪಾತ್ರ ಗುಂಡ ಅಂತ ಇವ್ರೆಲ್ರ ಮೇಲೆ ತುಂಬಾನೇ ಕಾಟ ಕೊಡ್ತೀನಿ. ಸ್ಪೆಷಲಿ ರಾಜಾ ಸರ್ಗೆ ತುಂಬಾನೇ ವಿ ಹ್ಯಾಡ್ ಲಾಟ್ ಆಫ್ ಫನ್ ಶೂಟಿಂಗ್ ಇಟ್. ನಾವು ಆಸ್ ಅ ರೈಟರ್, ಸೊ ಶೂಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ಕೋಲಾರ್ ಸಿನ್ನು ಸರ್ಗೆ ಹೇಳಿದ್ದೆ. ನಾನು ಕಥೆ ಬಗ್ಗೆ ನಾನು ಕೇಳಿದೆ, ನೀವ್ ಕಥೆ ಹೇಳಿದ್ರಿ. ಆಸ್ ಅನ್ ಇಮ್ಯಾಜಿನೇಟಿವ್ ಥಾಟ್ ಆಸ್ ಅ ರೈಟರ್ ಇಟ್ ಸೆಲ್ಫ್ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಪೂರ್ತಿ ಡಿರೆಕ್ಷನ್ ಟೀಮ್ ಫ್ರಮ್ ಚಿಕ್ಕಸ್ವಾಮಿ ಸರ್, ಲಾರೆನ್ಸ್ ಸರ್, ಕೋಲಾರ್ ಸಿನ್ನು ಸರ್, ನೀವು, ದ ಎಂಟೈರ್ ಸಿನಿಮಾಟೋಗ್ರಫಿ ಟೀಮ್, ಇಷ್ಟು ತನಕ ನೀವು ತಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಗಿವ್ ಎನ್ ಆಪರ್ಚುನಿಟಿ ನಮ್ ಎಲ್ರಿಗೂ. ಇಟ್ಸ್ ಅ ಹ್ಯೂಜ್ ಥ್ಯಾಂಕ್ ಯು ಫ್ರಮ್ ಮೈ ಸೈಡ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಸ್ಟ್ ಒನ್ ಲಾಸ್ಟ್, ಸೊ ಆಡಿಯನ್ಸ್ಗೆ ನಾನು ದಾಲ್, ನೀವು ರೈಸ್, ಜುಲೈ 10th ರಿಲೀಸ್ ಆಗ್ತಾ ಇರೋದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.